ಹಲೋ ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನೀವು ಆಡಿಯೋ ಮಿಕ್ಸಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಂಡಿದ್ರಿ. ಈ ವಿಡಿಯೋದಲ್ಲಿ ನಾವು ಇಲ್ಲಿವರೆಗೂ ನಾವು ಏನು ಕಲ್ತಿದ್ದೀವಲ್ಲ ಅದನ್ನೆಲ್ಲದನ್ನು ಉಪಯೋಗಿಸ್ಕೊಂಡು ಒಂದು ಪ್ರಾಜೆಕ್ಟ್ನ ಹೇಗೆ ಮಾಡೋದು, ಒಂದು ಕಂಪ್ಲೀಟ್ ಆಡಿಯೋನ ಹೇಗೆ ಮಾಡೋದು ಅಂತ ಹೇಳಿ ಕಲಿಯೋಣ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾನು ಅಡಾಸಿಟಿ ವಿಂಡೋನ ಓಪನ್ ಮಾಡ್ಕೊತೀನಿ. ಸೊ ನಾನಿವಾಗ ಎರಡು ಆಡಿಯೋನ ಮಿಕ್ಸ್ ಮಾಡಬೇಕು, ಎಲ್ಲದನ್ನು ಮಾಡಬೇಕು ಅಂದರೆ ನನಗೊಂದು ಆಡಿಯೋ ಬೇಕು. ಸೊ ನಾನೀಗ ಆಡಿಯೋನ ಓಪನ್ ಮಾಡ್ಕೊತೀನಿ. ಈ ರೀತಿ ವೀಡಿಯೋಸ್ ಇರುತ್ತಲ್ವ, ಸೊ ಆ ಒಂದು ವೀಡಿಯೋಯಿಂದ ನೀವು ಆಡಿಯೋನ ಓಪನ್ ಮಾಡ್ಕೋಬೋದು. ನೀವು ರೆಕಾರ್ಡ್ ಮಾಡ್ಕೊಂಡಿರೋಂತಹ ವೀಡಿಯೋಸ್ ಏನಾದರೂ ಇದ್ದರೆ ಅವ್ರನ್ನ ನೀನು ಓಪನ್ ಮಾಡ್ಕೋಬೋದು. ಇಲ್ಲಿ ನಾನೊಂದು ರೆಕಾರ್ಡ್ ಮಾಡ್ಕೊಂಡಿರೋ ಆಡಿಯೋ ಇದೆ, ಸೊ ಆಡಿಯೋನ ಓಪನ್ ಮಾಡ್ಕೊಂಡಿದ್ದೀನಿ. ಈ ರೀತಿ ನಾವು ಟ್ರ್ಯಾಕ್ನ ದೊಡ್ಡದು ಮಾಡ್ಕೋಬೇಕು ಅಂದರೆ ಈ ರೀತಿ ಇಲ್ಲಿಟ್ಟರೆ ಈ ಸಿಂಬಲ್ ಬರುತ್ತೆ. ಸೊ ನೀವು ಅವಾಗ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಬರುತ್ತೆ. ನೋಡಿ, ಈಗ ನನ್ನ ಟ್ರ್ಯಾಕ್ ದೊಡ್ಡದಾಗಿದೆ. ಸೊ ಮೊದಲಿಗೆ ನಾವೇನು ಮಾಡಬೇಕು, ಒಂದು ನಾಯ್ಸ್ ಪ್ರೊಫೈಲ್ನ ತೊಗೊಂಡು ನಾಯ್ಸ್ನ ತೆಗಿಯೋಣ ಈ ವಿಡಿಯೋಗೆ. ಸೊ ನಾನು ಒಂದಿಷ್ಟು ಭಾಗನ ಲೆಫ್ಟ್ ಕ್ಲಿಕ್ ಮಾಡಿ ಈ ರೀತಿ ಎಳಿತಾ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ನಾನು ಎಫೆಕ್ಟ್ಸ್ಗೆ ಹೋಗಿ ನಾಯ್ಸ್ ರಿಡಕ್ಷನ್ ಮೇಲೆ ಕ್ಲಿಕ್ ಮಾಡಿ ಗೆಟ್ ನಾಯ್ಸ್ ಪ್ರೊಫೈಲ್ ಅಂತ ಹೇಳಿ ನಾಯ್ಸ್ ಪ್ರೊಫೈಲ್ ತಗೊಳ್ತೀನಿ. ಸೊ ಇವಾಗ ನಾನು ಎಲ್ಲ ಆಡಿಯೋನು ಸೆಲೆಕ್ಟ್ ಮಾಡ್ಕೊತೀನಿ. ಕಂಟ್ರೋಲ್ ಎ ಕೊಟ್ಟು ನೋಡಿ, ಎಲ್ಲ ಆಡಿಯೋ ಕೂಡ ಏನಾಗಿದೆ, ಸೆಲೆಕ್ಟ್ ಆಗಿದೆ. ಸೊ ಅದಾದಮೇಲೆ ಎಫೆಕ್ಟ್ಗೆ ಹೋಗಿ ರಿಪೀಟ್ ನಾಯ್ಸ್ ರಿಡಕ್ಷನ್ನ ಮಾಡ್ತೀನಿ. ಸೊ ಈ ರೀತಿ ಅದು ಸ್ಟ್ರೈಟ್ ಲೈನ್ ಬರಬೇಕು. ಸೊ ಅಲ್ಲಿವರೆಗೂ ನಾನು ಏನು ಮಾಡ್ತೀನಿ, ನಾಯ್ಸ್ನ ರೆಡ್ಯೂಸ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಇದೆ ಅನ್ನಿಸ್ತಿದೆ. ಸೊ ನಿಮಗೆ ಎಲ್ಲಿವರೆಗೂ ಸ್ಟ್ರೈಟ್ ಲೈನ್ ಬರಲ್ವೋ ಅಲ್ಲಿವರೆಗೂ ನಾಯ್ಸ್ ರಿಡಕ್ಷನ್ನ ಮಾಡ್ತಾಯಿರಿ. ಸೊ ಇಲ್ಲಿ ನನಗೆ ನಾಯ್ಸು ಹೋಗಿದೆ. ಸೊ ನಾನು ನಂತರ ಏನು ಮಾಡ್ತೀನಿ, ಫೇಡ್ ಇನ್ ಫೇಡ್ ಔಟ್ನ ಅಪ್ಲೈ ಮಾಡ್ತೀನಿ. ಫೇಡ್ ಇನ್ ಅಂತಂದರೆ ಸ್ಮೂತಾಗಿ ಸ್ಟಾರ್ಟ್ ಆಗಬೇಕು, ಫೇಡ್ ಔಟ್ ಅಂತಂದರೆ ಸ್ಮೂತಾಗಿ ಎಂಡ್ ಆಗಬೇಕು. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ನಾನೇನು ಮಾಡ್ತೀನಿ, ಒಂದು 5 ಸೆಕೆಂಡ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ ಇದಿಷ್ಟು, ಈ 5 ಸೆಕೆಂಡ್ನ ನಾನು ಡ್ರ್ಯಾಗ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡೆ. ಈಗ ನಾನು ಎಫೆಕ್ಟ್ಗೆ ಹೋಗಿ ಫೇಡ್ ಇನ್ ಎಫೆಕ್ಟ್ನ ಕೊಡ್ತೀನಿ. ನೋಡಿ, ಅಬ್ಸರ್ವ್ ಮಾಡಿ ಹೇಗೆ ಫೇಡ್ ಇನ್ ಆಗುತ್ತೆ ಅಂತ. ನೋಡಿ ಯಾವ ರೀತಿ ಬದಲಾವಣೆ ಆಯಿತು ಅಂತ ಹೇಳಿ. ಸೊ ಈಗ ನಾನು ಇದನ್ನು ಫೇಡ್ ಔಟ್ ಕೂಡ ಮಾಡ್ತೀನಿ. ನೋಡಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡೆ ನಾನು. ಸೊ ಇಲ್ಲಿ ಎಫೆಕ್ಟ್ಗೆ ಹೋಗ್ಬಿಟ್ಟು ಫೇಡ್ ಔಟ್ ಅಂತ ಕಾಣಿಸ್ತಿದೆಲ್ಲ, ಫೇಡ್ ಔಟ್ನ ಕೊಡ್ತೀನಿ. ಇದನ್ನು ಆಲ್ರೆಡಿ ನೀವು ಇಂದಿನ ವೀಡಿಯೋಗಳಲ್ಲಿ ಕಲ್ತಿದ್ದೀರಾ. ಸೊ ನೀವಿಲ್ಲಿ ಇದನ್ನು ಜಸ್ಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಿದ್ದೀರಾ. ಸೊ ನಾನೀಗ ಫೇಡ್ ಇನ್ ಮಾಡಿದೆ, ಫೇಡ್ ಔಟ್ ಮಾಡಿದೆ, ಮತ್ತು ಇದನ್ನು ನಾಯ್ಸ್ ರಿಡಕ್ಷನ್ ಕೂಡ ಮಾಡಿದೆ. ಸೊ ಇವಾಗ ಎಲ್ಲದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಿಮ್ಗೆ ಏನಾದರೂ ಇಲ್ಲಿ ನೀವು ಆಡಿಯೋನ ಒಮ್ಮೆ ಕೇಳಿಸ್ಕೊಳ್ಳಿ. ಆಡಿಯೋದಲ್ಲಿ ಎಲ್ಲಾದರೂ ವಾಯ್ಸ್ ಕಮ್ಮಿ ಏನಾದರೂ ಇದೆ ಅಂತ ಅಂದರೆ, ಹೌದಲ್ವಾ? ಸೊ ನಿಮ್ಗೆಲ್ಲಾದರೂ ವಾಯ್ಸ್ ಏನಾದರೂ ಕಮ್ಮಿ ಆಗಿದೆ ಅಂತ ಅನಿಸಿದ್ರೆ ನೀವು ಅದನ್ನು ಆ್ಯಂಪ್ಲಿಫೈ ಕೂಡ ಮಾಡ್ಬೋದು. ಸೊ ನನಗಿಲ್ಲಿ ಆ್ಯಂಪ್ಲಿಫೈ ಮಾಡೋ ಅಗತ್ಯ ಇಲ್ಲ ಅನಿಸುತ್ತೆ, ನನ್ನ ವಾಯ್ಸ್ ಕರೆಕ್ಟಾಗಿ ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ನಿಮಗೆ ಆ್ಯಂಪ್ಲಿಫೈ ಮಾಡಬೇಕು ಅನಿಸಿದ್ರೆ ಆ್ಯಂಪ್ಲಿಫೈ ಮಾಡಿ. ಸೊ ನಾನಿವಾಗ ನಾರ್ಮಲೈಸ್ನ ಮಾಡ್ತೀನಿ. ಎಲ್ಲಾದರೂ ಏರಿಳಿತಾ ಇದ್ದರೆ ಅದು ಎಲ್ಲದನ್ನು ಒಂದೇ ಇದರಲ್ಲಿ ಕೂಡಲಿ ಅಂತ ಹೇಳಿ ನಾನು ನಾರ್ಮಲೈಸ್ನ ಮಾಡ್ತೀನಿ. ಇದು -1 dB ಟು +1 dB ಇಲ್ಲೇ ಕಾಣಿಸ್ತಿದೆ ನೋಡಿ, -1 +1. ಅದ್ರ ಒಳಗಡೆ ಆ ಟ್ರ್ಯಾಕ್ ಒಳಗಡೆ ನಮ್ಮ ವಾಯ್ಸ್ನ ಸರಿಯಾಗಿ ಕೂರಿಸುತ್ತೆ ನಾರ್ಮಲೈಸೇಷನ್ ಮಾಡಿದ್ರೆ. ನೋಡಿ ಸರಿಯಾಗಿ ಏರಿಳಿತಗಳು ಕೂಡ್ತು. ಸೊ ಈಗ ನನ್ನ ಆಡಿಯೋ ರೆಡಿಯಾಗಿದೆ. ಈಗ ನಾನು ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಇಂಪೋರ್ಟ್ ಮಾಡ್ಕೊತೀನಿ. ಅದು ನನ್ನ ಒಂದು ಅಡಾಸಿಟಿ ಟೂಲಲ್ಲಿ ಇಲ್ಲ. ಸೊ ನಾನು ಅದನ್ನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು, ಅಂದರೆ ಆಮದು ಮಾಡ್ಕೋಬೇಕು. ನಿಮ್ಗೆ ಅದು ಆಲ್ರೆಡಿ ಗೊತ್ತಿದೆ. ಸೊ ನಾನು ಇಂಪೋರ್ಟ್ ಆಪ್ಷನ್ಗೆ ಹೋಗ್ತೀನಿ, ಆಡಿಯೋ. ಸೊ ಇದ್ರ ಒಳಗಡೆ ಇಲ್ಲಿ ನೋಡಿ ILP ಅಂತ ಒಂದು ಫೋಲ್ಡರ್ ಇದೆ. ನಿಮಗೂ ಆಲ್ರೆಡಿ ನಾವು ಅದನ್ನು ನಿಮ್ಮ ಕಂಪ್ಯೂಟರ್ಗಳಲ್ಲಿ ಹಾಕಿರ್ತೀವಿ, ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ILP ಒಳಗಡೆ ಅಡಾಸಿಟಿ ಅನ್ನೋ ಫೋಲ್ಡರ್. ಸೊ ಇಲ್ಲಿ ನಂದು ಒಂದು ಮ್ಯೂಸಿಕ್ ಇದೆ. ಸೊ ನಾನು ಇವಾಗ ಅದನ್ನು ಓಪನ್ ಮಾಡ್ಕೋತೀನಿ. ನೋಡಿ ಮಕ್ಕಳೇ, ನನ್ನ ಆಡಿಯೋ ಇಲ್ಲಿ ಬಂದಿದೆ. ಸೊ ನನಗಿದು ಮೇಲಿನ ಒಂದು ಆಡಿಯೋಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಮ್ಮಿ ಇದೆ. ಸೊ ನಾನು ಇದನ್ನು ಕಾಪಿ ಮಾಡ್ಕೋತೀನಿ. ಹೇಗೆ ಕಾಪಿ ಮಾಡೋದಂತ ಗೊತ್ತಲ್ವಾ? ಇಲ್ಲಿ ಕಾಪಿ ಮಾಡ್ಕೋತೀನಿ. ಸೊ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಬರ್ತೀನಿ. ಇಲ್ಲಿ ಪೇಸ್ಟ್ ಮಾಡ್ತಾ ಬರ್ತೀನಿ. ನೋಡಿ ಇಲ್ಲಿ ಪೇಸ್ಟ್ ಆಪ್ಷನ್ ಇದೆ ಅಲ್ವಾ, ಅದನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ತೀನಿ. ಸೊ ನನಗಿವಾಗ ಆಡಿಯೋ ಸರಿಯಾಗಿ ಫಿಟ್ ಆಯಿತು, ಎರಡಕ್ಕೂ ಆಗೋ ರೀತಿ ಆಡಿಯೋ ಆಯಿತು. ಸೊ ನಾನಿವಾಗ ಏನು ಮಾಡ್ತೀನಿ, ಈ ಆಡಿಯೋನ ಸ್ವಲ್ಪ ಸೌಂಡನ್ನು ಕಮ್ಮಿ ಮಾಡ್ಕೊತೀನಿ ಆ್ಯಂಪ್ಲಿಫೈ ಮಾಡಿ. ಯಾಕಪ್ಪ ಅಂತಂದರೆ ನನ್ನ ಒಂದು ಮೇಲಿನ ಆಡಿಯೋಗೆ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿಯಾಗಿ ಕೂರಬೇಕು, ಮತ್ತು ಅದು ಜಾಸ್ತಿ ಕೇಳಿಸಿದ್ರೆ
ಮೇಲಿನ ಆಡಿಯೋ ಕೇಳಿಸಲ್ಲ. ಸೊ ನಾನು ಹಾಗಾಗಿ ಅದನ್ನ ಏನು ಮಾಡ್ತೀನಿ, ಕಮ್ಮಿ ಮಾಡ್ತೀನಿ. ಇಲ್ಲಿ ನೋಡಿ ಆ್ಯಂಪ್ಲಿಫೈಗೆ ಹೋಗಿ ಸ್ವಲ್ಪ ಅದರ ಸೌಂಡನ್ನು ಕಮ್ಮಿ ಮಾಡ್ಕೋತೀನಿ. ನೋಡಿ ಇವಾಗ ಇದರ ಸೌಂಡು ಕಮ್ಮಿ ಆಯಿತು. ನೀವು ಇಲ್ಲಿ ಬೇಕಂದರೆ ಎನ್ವಲಪ್ ಟೂಲ್ನು ಕೂಡ ಉಪಯೋಗಿಸ್ಕೊಬೋದು. ಎನ್ವಲಪ್ ಟೂಲ್ನ ಉಪಯೋಗಿಸ್ಕೊಂಡು ಸೌಂಡನ್ನ ಕೂಡ ಕಮ್ಮಿ ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ಈ ರೀತಿ ಎಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇಕನ್ಸುತ್ತೆ ಅಲ್ಲಿ ನಿಮಗೆ ಕಮ್ಮಿ ಜಾಸ್ತಿನೂ ಕೂಡ ಮಾಡ್ಕೋಬೋದು, ಅದು ನಿಮಗೆ ಗೊತ್ತಿದೆ. ಸೊ ನನಗಿವಾಗ 2 ಆಡಿಯೋ ಸಿಕ್ಕಿದೆ. ಸೊ ಈ 2 ಆಡಿಯೋನ ನಾನು ಏನು ಮಾಡ್ತೀನಿ, ಇವಾಗ ಮಿಕ್ಸ್ ಮಾಡ್ತೀನಿ. ಹೇಗೆ ಮಿಕ್ಸ್ ಮಾಡ್ತೀನಿ, ಕಂಟ್ರೋಲ್ ಎ ಕೊಟ್ಟು ಎರಡನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿಕೊಂಡು ಟ್ರ್ಯಾಕ್ಗೆ ಹೋಗಿ ಇಲ್ಲಿ ಮಿಕ್ಸ್ ಅನ್ನೋ ಆಪ್ಷನ್ನ ಕೊಡ್ತೀನಿ. ಮಿಕ್ಸ್ ಆ್ಯಂಡ್ ರೆಂಡರ್ ಅಂತ ಕೊಟ್ಟರೆ ಅವೆರಡು ನನಗೆ ಮಿಕ್ಸ್ ಆಗುತ್ತೆ. ನೋಡಿ ಈಗ ನನ್ನ ಆಡಿಯೋ ಸಿಕ್ಕಿದೆ. ಇವಾಗ ಒಂದ್ಸಲ ಕೇಳಿಸ್ಕೊಳ್ಳೋಣ. ಕೇಳಿಸ್ಕೊಡ್ರಲ್ಲ ಮಕ್ಕಳು, ಯಾವ ರೀತಿ ಫೇಡ್ ಇನ್ ಫೇಡ್ ಔಟು, ನಾಯ್ಸ್ ರಿಡಕ್ಷನ್ ಮತ್ತು ಆ್ಯಂಪ್ಲಿಫೈ ಬೇಕಂದಾಗ ಆ್ಯಂಪ್ಲಿಫೈ, ನಾರ್ಮಲೈಸ್ ಮಾಡುವಾಗ ನಾರ್ಮಲೈಸ್, ಹಾಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಹಾಕಿ ಹೇಗೆ ಆಡಿಯೋ ಮಿಕ್ಸಿಂಗ್ ಮಾಡೋದು ಎಲ್ಲದನ್ನು ಕೂಡ ನಾವು ಒಂದೇ ಆಡಿಯೋಗೆ ಮಾಡಿದ್ದೀವಿ. ಹಾಗಿದ್ರೆ ಇವಾಗ ನಮ್ಮ ಒಂದು ಪ್ರಾಜೆಕ್ಟು ರೆಡಿಯಾಗಿದೆ. ಸೊ ನಾನು ಇದನ್ನು ಇವಾಗ ಎಕ್ಸ್ಪೋರ್ಟ್ ಮಾಡಬೇಕು. ಅಂದರೆ ಇಲ್ಲಿ ಅಡಾಸಿಟಿಯಿಂದ ನನ್ನ ಕಂಪ್ಯೂಟರ್ ಒಳಗಡೆ ತೊಗೋಬೇಕು. ಸೊ ಹೇಗೆ ಎಕ್ಸ್ಪೋರ್ಟ್ ಮಾಡೋದು, ಎಕ್ಸ್ಪೋರ್ಟ್ ಅಂದರೆ ರಫ್ತು ಮಾಡೋದು. ಅದನ್ನು ಹೇಗೆ ಮಾಡೋದು ಅಂದರೆ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಅಂತ ಆಪ್ಷನ್ ಇದೆ. ಯಾವಾಗಲೂ ನಾವು MP3ಯಲ್ಲೇ ಎಕ್ಸ್ಪೋರ್ಟ್ ಮಾಡೋದಲ್ವಾ, MP3 ಅಂತ ಕೊಟ್ಟು ಅದು ಡಾಕ್ಯುಮೆಂಟಲ್ಲೇ ಸೇವ್ ಆಗುತ್ತೆ ಯಾವಾಗಲೂ. ಸೊ ನೋಡಿ ನಾವಿಲ್ಲಿ ಇವಾಗ ಇದನ್ನು ಪ್ರಾಜೆಕ್ಟ್ ಅಂತ ಹೇಳಿ ಎಕ್ಸ್ಪೋರ್ಟ್ ಮಾಡೋಣ. ನೋಡಿ ಇವಾಗ ಇದನ್ನು ನಾನು ಸೇವ್ ಮಾಡ್ತೀನಿ. ಸೊ ಇವಾಗ ನಮ್ಮ ಆಡಿಯೋ ಎಲ್ಲಿ ಎಕ್ಸ್ಪೋರ್ಟ್ ಆಗಿದೆ ಅಂತ ಹೇಳಿ ನೋಡೋಣ. ನೋಡಿ ಇಲ್ಲಿ ನಮ್ಮ ಆಡಿಯೋ ಎಕ್ಸ್ಪೋರ್ಟ್ ಆಗಿದೆ. ಈ ರೀತಿ ನಾವು ಆಡಿಯೋಗಳನ್ನು ವರ್ಕ್ ಮಾಡ್ಬೋದು. ಸೊ ಇವಾಗ ನೀವು ಏನನ್ನು ಕಲ್ತ್ರಿ ಅದನ್ನೆಲ್ಲದನ್ನು ನೀವು ಒಂದು ಆಡಿಯೋ ತಗೊಂಡು ಒಂದು ಪ್ರಾಜೆಕ್ಟ್ನ ಮಾಡಿ. ಇದೇ ನಾನು ನಿಮಗೆ ಕೊಡ್ತಿರುವಂಥ ಆ್ಯಕ್ಟಿವಿಟಿ. ಧನ್ಯವಾದಗಳು.